ಅದಕ್ಕೆ ನನ್ನ ಡೌರಾಣಿ ಅಂತಾರೆ. ಗಂಗಾವತಿ ಜನಕ್ಕೆ ಎಲ್ರಿಗೂ ಇಲ್ಲಿಂದ ಹಾಡ್ಬಿಟ್ಟೆ. ನಂದೇ ಫೋನು. ಆಕ್ಚುಲಿ ನಾನು ನಿಮ್ಮ ಹತ್ರ ಒಂದು ಕಂಪ್ಲೇಂಟ್ ಹೇಳಕ್ ಬಂದಿದ್ದೀನಿ. ನನ್ ಗಂಡ ಇದ್ದಾನಲ್ಲ, ಅವ್ನು ಎಂತ ಜಿಪ್ನ ನನ್ನ ಮಗ ಅಂತ ಅಂದ್ರೆ ನೋಡ್ರಿ ಅಕ್ಕರ, ದೊಡಮ್ಮ ಸಹಜಾನು ನನ್ನ ಹೆಂಡತಿಗೋಸ್ಕರ ತಾಜ್ ಮಹಲ್ ಕಟ್ಟಿದ್ದಾನೆ. ನಮ್ಮ ಪಕ್ಕದ ಮನೆ ಚಂದ್ರಣ್ಣ ಅವ್ರ ಹೆಂಡತಿಗೋಸ್ಕರ 3 ಅಫ್ರಿಯದ್ ಮನೆ ಕಟ್ಟಿದ್ದಾನೆ. ರೀ ನೀವು ನನ್ಗೋಸ್ಕರ ಏನ್ ಕಟ್ಟಿದ್ರಿ ಅಂದ್ರೆ ಕಟ್ಟಿಲ್ವ ತಾಳಿ ಅಂತ ಹೇಳದ. ಅವ್ನ್ ಎಂತ ಜಿಪ್ನ ಅಂತ ಬಾಯಲ್ಲಿ ಹೇಳಿದ್ರಾಗಲ್ಲ, ನಿಮ್ ಮುಂದೆ ತೋರಿಸ್ತೀನಿ, ಅವನ್ನೇ ಕರಿತೀನಿ ರೀ. ಏನ್ರಿ ನಿನಗೇನ ಬಂಗಾರ ನಿನಗೇನ ಬಂಗಾರ ನಿನಗೇನ ಬಂಗಾರ ನಿನಗೇನ ಬಂಗಾರ. ಅಲ್ರಿ ಏನ್ರಿ ಮಾಡ್ತಿದ್ರಿ ಇಷ್ಟೊತ್ತು? ನಾನೊಂದು ಇಂಪಾರ್ಟೆಂಟ್ ಕೆಲಸದಾಗಿದ್ನಮ್ಮ. ಅಂತದೇನು ಇಂಪಾರ್ಟೆಂಟ್? ಅದು ಪಬ್ಲಿಕ್ ಆಗಿ ಹೇಳಕ್ಕಾಗಿಲ್ಲ, ಬಹಳ ಇಂಪಾರ್ಟೆಂಟ್. ಅದೆಂತ ಇಂಪಾರ್ಟೆಂಟ್ ಆದ್ರೂ ಎಲ್ರು ಕೇಳ್ತೀರಾ ಅಲ್ವಾ? ಹೇಳಬೇಕ ಹೇಳ್ರಿ. ಸಂಡಾಸ್ ಹೋಗಿದ್ನಿ ಹೇಳಾಕತ್ತೀನಿ, ಮತ್ತೆ ಹೇಳಕ್ಕಾಗಲ್ಲ ಪಬ್ಲಿಕ್ನಾಗ ಅಂತ ಹೇಳಿ. ನೀವು ಸಂಡಾಸಲ್ಲಿ ಏನ್ ಕೆಲಸ ಮಾಡ್ತೀರಾ ಅಂತ ನನಗೆ ಗೊತ್ತು. ಏನ್ ಮಾಡ್ತೀವಿ ಅಲ್ಲ ಅದು ಐತೆ, ಬೇರೇನೂ ಐತೆ ನೋಡ್ರಿ. ಈ ನಮ್ಮ ಬ್ಯೂಟಿಫುಲ್ ಬಾಯ್ಸ್ ಇದಾರಲ್ಲ, ಅವ್ರ ಬಾತ್ರೂಮ್ ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಏನ್ ಮಾಡ್ತಾರೆ ಪಾಪ ಹುಡುಗರು? ಕೈಲೊಂದ್ ದಮ್ ಹಿಡ್ಕೊಂಡು ಇರೋ ಬರೋ ಫಾರ್ವರ್ಡ್ ಮೆಸೇಜ್ ಎಲ್ಲ ನಮ್ಮ ಹುಡುಗಿರು ಗರ್ಲ್ ಫ್ರೆಂಡ್ಸ್ ಕಳ್ಸ್ಕೊಂಡು ಅಂತ ದಮ್ ಹೊಡಿತಿರ್ತಾರೆ. ಇನ್ನು ನನ್ನಂತ ಬ್ಯೂಟಿಫುಲ್ ಗರ್ಲ್ಸ್ ನಮ್ಮ ಆಂಟೀಸ್ ಎಲ್ಲ ಏನ್ ಮಾಡ್ತಾರೆ ಗೊತ್ತಾ? ಸರಿಗಮಪ್ಪಗೆ ಸಿಂಗಿಂಗ್ಗೆ ಹೋಗ್ಬೇಕು ಅಂದ್ಬಿಟ್ಟು ಬಾತ್ರೂಮ್ ಸಿಂಗರ್ ಆಗಿರ್ತೀವಿ. ಇನ್ನ ನಿಮ್ಮಂತ ಹೇತ್ನಾಟಿ ಗಂಡಸರು ಏನ್ ಮಾಡ್ತಿರ್ತಾರೆ ಗೊತ್ತಾ? ಎಡಗ ಎತ್ತರ ವೀರ ಕೇಸರಿ, ಬಲಗ ಎತ್ತರ ವೀರ ಮದಕರಿ, ಕಣ್ಣು ತಗೊಂಡು ಶೂಟ್ ಮಾಡಿದ್ರ ಅಂಡ ಕರಿ. ಹೇಳಮ್ಮ 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 ನಮ್ಮಂತ ಗಂಡಸರು ಏನ್ ಮಾಡ್ತಿರ್ತಾರೆ ಬಾತ್ರೂಮ್ ಅಲ್ಲಿ? ಇಂಥ ಗಂಡಸರು ನಮ್ ಕೈಲಿ ಒದೆ ತಿನ್ಬಿಟ್ಟು ಬಾತ್ರೂಮ್ ಅಲ್ಲಗಳು ಅಂತ ಅಳ್ತಿರ್ತಾರೆ. ಅವಿ ನಾವು ಬಾತ್ರೂಮ್ ಅಲ್ಲಿ ಅಳುದು ನಿನಗೆ ಗೊತ್ತಾತು? ಅವಿ ನಾನು ಬಾತ್ರೂಮ್ ಅಲ್ಲಿ ಅಳುದು ನಿನಗೆ ಗೊತ್ತಾತು? ಸಿಸಿ ಕ್ಯಾಮೆರಾ ಹಾಕ್ಸಿದೀನಿ. ಎರಡು ಕಡೆ ಹಾಕ್ಸಿದೀನಿ. ಇದ್ರೆ ಹೆಣ ಎಲ್ಲಿ ಎಂತ ಹೆಣವಾಕ್ರಿ, ಎಂತ ಅನುಮಾನ. ಮನೆ 15 ದಿವಸ ಇದೆ ಗಂಡನ ಮನೆಗೆ ಹೋಗಿರ್ಲಿಕ್ಕೆ ಸುಮ್ಮನೆ ಹೋಗುವ ತಾಸ್ಗೆ ಫೋನ್ ಮಾಡಕ್ಕೆ ಎಲ್ಲಿದ್ರೆ ಅನ್ನಕ್ಕೆ ಮನೆಯಾಗಿದ್ದೇನೆ ಬಿಕ್ಸರ್ ಆನ್ ಮಾಡೋಣ. ತಾಸ್ಗೆ ಫೋನ್ ಮಾಡಕ್ಕೆ ಎಲ್ಲಿದ್ರಿ ಮನೆಯಾಗಿದ್ದೇನೆ ಬಿಸಿಲು ಅನ್ನಕ್ಕೆ. ತಾಸ್ಗೆ ಫೋನ್ ಮಾಡಕ್ಕೆ ಎಲ್ಲಿದ್ದೀರಿ ಮನೆಯಾಗಿದ್ದೇನೆ ಒಣಗಿ ತಗೊಂಡು ಕೊಟ್ಟರೆ ಅನ್ನಕ್ಕೆ 15 ದಿವಸ ಬಿಟ್ಟು ಮನೆಗೆ ಬಂದು ಮಾರಾಯ್ತು. 15 ದಿವಸ ಬಿಟ್ಟು ಮನೆಗೆ ಬಂದೆ. ನನ್ ಮಗ ಬಾಗ್ಲ ತಗೋತಿದ್ದ. ನಿಮ್ಮ ಅಪ್ಪ ಎಲ್ಲಪ್ಪ ಅಂದೆ. ಅಮ್ಮ ಮಿಕ್ಸಿ ಏನೋ ರೂಪಕಲ್ಲು ಅಂಟೆ ತಗೊಂಡು 15 ದಿನ ಆಯ್ತು ಇನ್ನು ಮನೆಗೆ ಬಂದಿಲ್ಲ ಅಂದ. ನಿಮ್ಮಂತ ಅನುಮಾನ ಪಡೋ ಹೆಣ್ತಿದ್ರ ಮತ್ತೆ ಇನ್ನೇನು ಮಾಡಕ್ಕಾಗತ್ತೆ? ಅವಿ ಇವತ್ತು ನೋಡಕ್ಕೆ ಕೇಸರಿ ಕಲರ್ ಬಟ್ಟೆ ಬಹಳ ಚಂದ ಚೆನ್ನಾಗುತ್ತೆ. ಮಾನ್ಯನಪ್ಪ ಇಲ್ಲೊಂದು ಚರ್ಕೊಂಡಿದ್ದು, ಇಲ್ಲೊಂದಿಷ್ಟು ಹರ್ಕೊಂಡಿದ್ದು, ಇಲ್ಲೊಂದಿಷ್ಟು ಹರ್ಕೊಂಡಿದ್ದೆ. ಅದು ಅರ್ಕೊಂಡಿರೋದಲ್ಲ, ಫ್ಯಾಷನ್. ಓ ಹುಡುಗರ ಕೇಳಿದ್ರೇನಪ್ಪ, ಗಂಡ ಮಕ್ಕಳು ಹೆಣ್ಣು ಮಕ್ಕಳು ಹರಿದು ಹಾಕೊಂಡ್ರೆ ಫ್ಯಾಷನ್, ಗಂಡ ಮಕ್ಕಳು ಹರಿದ್ರೆ ಪೊಲೀಸ್ ಸ್ಟೇಷನ್. ಅದೆಲ್ಲ ಇರ್ಲಿ. ನಮ್ ಪಕ್ಕದ ಮನೆ ಸುಶೀಲಕ್ಕ ಇದ್ದಾರಲ್ಲ, ಸುಶೀಲಕ್ಕ ಅವ್ರ ತಂಗಿ ಗಿರಿಜಾ ಇದ್ದಾಳಲ್ಲ, ಗಂಡ ಏನ್ ಮಾಡ್ತಾನೆ? ಅಲ್ಲ ಕೇಳಿದ್ ಅವ್ರ ಕಾಂಟೋನೇಷನ್ ನಿಮ್ಗೆ ಯಾಕೆ ಬಂದಿರಿ? ಅವ್ರ ಗಂಡ ಏನ್ ಗೊತ್ತಾ, ರಾತ್ರಿ ಊಟ ಮಾಡಿ ಅವ್ರ ಪಕ್ಕನೆ ಮಲಗಿರ್ತಾನಂತೆ. ಬೆಳಿಗ್ಗೆ ಎದ್ದು ನೋಡಷ್ಟರಲ್ಲಿ ಪಕ್ಕದ ಮನೆಯಿಂದ ಎದ್ದು ಬರ್ತಾನಂತೆ. ನಾ ಎಷ್ಟು ಸತಿ ಎದ್ದು ಬಂದಿಲ್ಲ ಅಂದ್ರೆ, ಎಷ್ಟು ಸತಿ ಬೆಳಿಗ್ಗೆ ಎದ್ದು ವಾಕಿಂಗ್ ಹೋಗಿಲ್ಲ, ಜಿಮ್ ಮಾಡಕ್ ಹೋಗಿಲ್ಲ ಅನ್ನ. ಅದಕ್ಕೆ ನೀವ್ ಇಷ್ಟು ಫಿಟ್ ಆಗಿರೋದು. ಆ ಮೂಲೆ ಮನೆ ಸೌಮ್ಯ ಇದ್ದಾಳಲ್ಲ, ಅವ್ರ ತಂಗಿ ಮಲ್ಲವ ಬಸಕತ್ ಬಸರಾದ ನೋಡು. ಅದಕ್ಕೆ ನಿಮ್ಮ ಅಪ್ಪ ಕಾರಣ ಅಂತ ಅಂದ್ರ ಬಸರಾಗ ಆಯುರ್ವೇದಿಕ್ ಔಷಧ ಕೊಡಂತವಿ ಹೇಳಿ. ಅಲ್ಲ ಮಗನ್ ಬಗ್ಗೆ ನೀ ಏನೇ ಹೇಳಿ, ನಾವು ಮೇಲು ಹೆಣ್ಣು ಮಕ್ಕಳ ಮೇಲು ಹೆಂಗ್ ಹೇಳ್ತೀರಿ? ನಾವೇ ಮೇಲು, ಹೆಣ್ಮಕ್ಳೇ ಮೇಲಲ್ವಾ? ನಾನು ಆಗಲ್ ತಪ್ಪಳಿ ಹೆಣ್ಣು ಮಕ್ಕಳ ಮೇಲೆ ತಪ್ಪಾಗೈತಿ. ಈಗ ಗಂಡು ಮಕ್ಕಳ ಮೇಲು ಚಾನ್ಸ್ ಇಲ್ಲ. ಹೆಣ್ಮಕ್ಳೇ ಮೇಲು ಇಲ್ಲ, ಗಂಡಸರ ಮೇಲು. ಹೆಣ್ಮಕ್ಳೇ ಮೇಲು. ಉದಾಹರಣೆ ಕೊಡು. ಭಾರತಾಂಬ ಯಾರ್ರಿ? ಹೆಣ್ಣು. ಈಗ ನಮ್ಮ ಗಣಪ ಕೂಡ್ಸಿದೀವಲ್ಲ, ಗಣಪರ ಅಮ್ಮ ಯಾರು? ಪಾರ್ವತಿ ಹೆಣ್ಣು. ನಾನ್ ಯಾರು? ಹೆಣ್ಣು. ನಿಮ್ಮ ಅವ್ವ ಯಾರು? ಹೆಣ್ಣು. ಈ ಭೂಮಿ ಯಾರು? ಭಾರತ ಮಾತೆ. ಭೂಮಿ
ಹೆಣ್ಣಲ್ವಾ ನಾವೇ ಮೇಲು ಮೇಲ ತಡಿ ಅದೇ ಹೆಣ್ಮಕ್ಳಿಗೆ ಕೇಳೋಣ. ಹೆಣ್ಮಕ್ಳಿಗೆ ಹೇಳ್ರಿ, ಇಂಗ್ಲಿಷ್ನ್ಯಾಗ ಗಂಡು ಮಕ್ಕಳಿಗೆ ಮೇಲ್ ಅಂತಾರ ಫಿಮೇಲ್ ಅಂತಾರ, ಮತ್ ನಾವೇ ಮೇಲ್ ಅಷ್ಟೇ. ಏನೇ ಹೇಳಿದ್ರು ನಾವೇ ಮೇಲು. ನೀನಿಂತ ಎಲ್ಲ ಮತ್ತೆ ತಗದ ಮಕ್ಕಕ್ಕೆ ಹೊಡೆದ ಅಂದ್ರೆ ನೀವು ಹೋಗಲ್ಲಿ ಗಂಗಾವತಿ ಸರ್ಕಲ್ ಬೀಳ್ಬೇಕು. ನಮ್ಗೆ ಹೊಡಿತೀರಾ? ಅವ್ವ ನನ್ಗೆ ಹೊಡೆದ ಬಿಡ್ತಾನೆ, ಅವ್ವ ಕಾಲ್ ಬಂದ್ಬಿಡ್ತಾನೆ, ಅವ್ವ ನನ್ ಸಾಯಿಸ್ಬಿಡ್ತಾನೆ. ಅವ್ವ ಅವ್ವ ನಿನ್ನ ಮಗನ ಕರೆ ಲೋ ಮಗನೇ ರಾಜಕುಮಾರ ಬಾರೋ ನಾ ಬಂದ್ಯಾ ನಂದೇ ಮಗ. ಇವ್ ಮಗನ ಪಿಂಡ್ರಿ ಮಗ ಇವ. ಅದನ್ನ ಹುಟ್ಟಿಸಿದ ಪಿಂಡ್ರಿ ಮಗ ಯಾರಪ್ಪ? ನಾನಾ ಬಿಡಪ್ಪ, ಇದ್ರ ರೌಂಡ್ ಮಗನ ಕೂದಲು ಬಿಟ್ರೆ ನೋಡಿದ್ ಹುಚ್ಚ ಗಂಟೆ ತಮಗೆ ನೀ ಮೊದ್ಲು ಹೆಂಗ ಬಿಟ್ಟಿದ್ದಲ್ಲಿ ಅಪ್ಪ, ನಾನು ಅದಕ್ಕೆ ಹೆಂಗ ಬಿಟ್ಟಿನಿ. ಆತಳಪ್ಪ ಯಪ್ಪ ಹೇಳಪ್ಪ, ಶಾಲೆಗೆ ಟೀಚರ್ ಬಾಳ ಕಾಟ ಕೊಡ್ತೀಂತಲ್ಲಪ್ಪ. ಯಪ್ಪ ಕೊಡ್ಬೇಕಾಕಿಗೆ ಮಗನ ನೀನ್ ಎಷ್ಟೆಷ್ಟು ಶಾಲೆಗೆ ಹೆಂಗೆ ಓದಾಕತ್ತಿದ್ದ ಪರೀಕ್ಷೆ ಮಾಡ್ತೀನಿ, ಒಂದು 3 ಪ್ರಶ್ನೆ ಕೇಳ್ತೀನಿ, ಕರೆದ್ರೆ ಊಟ ಕೊಡಪ್ಪ. ಹೇಳಪ್ಪ ಯಪ್ಪ ಮೊದಲೇ ಪ್ರಶ್ನೆ, ಗಂಡ ಬೇರುಂಡ ಅಂದ್ರೆ ಏನ್ ಮಗನ? ಗಂಡ ಬೇರುಂಡ ಅಂದ್ರ ಹೆಂಡತಿ ಜೊತೆ ಜಗಳ ಮಾಡ್ಕೊಂಡು ಗಂಡ ಬ್ಯಾರೆ ಮನಿಗೆ ಹೋಗಿ ಉಂಡ್ರ ಅದ ಗಂಡ ಬೇರುಂಡ. ಸಫಾಸ್ ನನ್ನ ಮಗನೇ. ಹೊಡ್ಯಾಕತ್ತ ನೋಡ ಅಪ್ಪ ಈಗ ಹೇಳವಂಗ. ಯಪ್ಪ ಮಗ ಕೊಡದೆ ಐತಲ್ಲ ಸಾಯಿಸ್ಬಿಡ್ತೀನಿ. ಎರಡೇ ಪ್ರಶ್ನೆ ಕೇಳ್ತೀನಿ ಬಾರ ಮಗನೇ. ಕೇಳಪ್ಪ, ಡೋರ್ ಡೆಲಿವರಿ ಅಂದ್ರೆ ಏನ್ ಮಗನ? ಡೋರ್ ಡೆಲಿವರಿ ಅಂದ್ರ ತುಂಬು ಗರ್ಭಿಣಿ ನೋವಿನ್ಯಾಗ ದಾರ್ಯ ನಡ್ಕೊಂಡು ಹೋಗೋ ಮುಂದ ಡೋರ್ನ್ಯಾಗ ಪುಸ್ತಕ ಅಂತ ಡೆಲಿವರಿ ಅದ ಡೋರ್ ಡೆಲಿವರಿ. ಹೊಡಿಬಿಡ ಇದು ಉತ್ತರ ಹೊಡದಿ ಏನ್ ಮಾಡ್ತೀವಿ ನೋಡಲಿ. ಇವರೆಲ್ಲ ನಮ್ ಕಡೆ ಅಲ್ಲಾರ, ಹೌದಾ? ಇವ್ರ ಕಡೆ ಎಲ್ಲ ನಮ್ ಕಡೆ ಅದಾರ. ಇವ್ರ ಯಾರ ಕಡೆ ನೀವು? ಈ ಕಡೆ ಗ್ಯಾಂಗ್ ನಮ್ದು ಐತಿಲ್ಲ ಮಗನ ಎಲ್ಲ ಹೌದು ಹುಲಿಯಾಗಳ. ಕೇಳಿ ಪ್ರಶ್ನೆ ಕೇಳಿ. ಹುಲಿಗಳು ಎಬ್ಬಿಸ್ಲೇನ ನೋಡಿ ನಾ ಲಾಸ್ಟ್ ಪ್ರಶ್ನೆ ಕರೆಕ್ಟ್ ಆಗಿ ಉತ್ತರ ಕೊಟ್ರೆ ಚಲೋ, ಇಲ್ಲ ಮುಗನಾಗ ಬೆಳ್ಳಕ್ಕೆ ಮ್ಯಾಗ ತೆಗಿತೀನಿ ಮಗನ. ಬೈಲೆ 3ನೇ ಪ್ರಶ್ನೆ, ಯಪ್ಪ ಮೂಲ ವಸ್ತುಗಳು ಏನ್ ಮಗನ? ಮುಲ್ಲಾಗ ಇರ್ತಾವಲ್ಲ ಅವ ಮೂಲ ವಸ್ತುಗಳಂದ್ರ ಉದಾಹರಣೆಗೆ ಚಪ್ಪಲ, ಕಸಬರಿಗೆ, ಚರಿಗೆ, ಮತ್ತ ನೀನು ನನಗ ಉಲ್ಟಾ ಪಲ್ಟಾ ಮಾತಾಡ್ತಾನ. ಹೊಡಿಬಿಡ ನೀ. ಅದಿನ್ನು 9 ತಿಂಗಳು ಮಗುರಿ ಹೊಡಿಬೇಡಿ. ಯಪ್ಪ ಎಷ್ಟೇ ಮಗ? 9 ತಿಂಗಳು ಕೂದ್ಲ ಮೀಸಿ ಬಂದವ ಅಷ್ಟೇ, 9 ತಿಂಗಳ ಅಟ್ಟ ನೋಡ್ಲಿ. ನೀನ್ ಈಗ ತೆಗೆದು ಬಂದ ಹೊರಗೆ ಮಗ. ಯಪ್ಪ ಈಗ ಇದು ಹಗ್ಗ ಕಟ್ ಮಾಡಿರ ಮೇಲೆ ಕರಳು ಬಳ್ಳಿ. ಜೋಬಳಗದ ಯಪ್ಪ ನಾ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡು. 2 ಆನೆ ಇರ್ತಾವ, 2 ಆನೆ ಇರ್ತಾವ, 2 ಬಾಳೆಹಣ್ಣು ಇರ್ತಾವ, 2 ಬಾಳೆಹಣ್ಣು ಇರ್ತಾವ. ಆದ್ರೂ ಆನೆ ಆ ಬಾಳೆ ತಿನ್ನಲ್ಲ ಯಾಕೆ? ಲೇ ಮಗನ ಸಿಂಪಲ್ ಪ್ರಶ್ನೆ, ಒಂದು ಕಣ್ಣು ಕಾಣಿಸ್ತಾರೆ, ನೀವು ಹೊಟ್ಟೆ ಹಸ್ತಿರಂಗಿಲ್ಲ. ತಪ್ಪು. ಏನು ಉತ್ತರ? ಯಾಕಂದ್ರೆ ಬಾಳೆಹಣ್ಣು ಪ್ಲಾಸ್ಟಿಕ್ ಒಳಗಿರ್ತಾವ. ನಮ್ಮಪ್ಪ ದಡ್ಡ ದಡ್ಡ ದಡ್ಡ. ಬರೀ ಊಟ ಮಾಡೋ ಬರ್ರಿ. ಇನ್ನೊಂದು ಪ್ರಶ್ನೆ ಐತಿ ಬಾಯ್ಲಪ್ಪ. 2 ಆನೆ ಇರ್ತಾವ, 2 ಬಾಳೆಹಣ್ಣು ಇರ್ತಾವ, ಆದ್ರೂ ಆನೆ ಬಾಳೆಹಣ್ಣು ತಿನ್ನಲ್ಲ ಯಾಕ? ಈಗ ತಾನೇ ಉತ್ತರ. ಸಣ್ಣ ಸಣ್ಣ ಮಕ್ಕಳು ಹೇಳ್ತಾರ ಮಗನ ಬಾಳೆ ಹಿಡಿದು ಪ್ಲಾಸ್ಟಿಕ್ ಅದು. ತಪ್ಪು. ಆನೆ ಪ್ಲಾಸ್ಟಿಕ್ನಾಗಿರ್ತಾವ. ತಪ್ಪು. ನಿನ್ನ ಪ್ರಶ್ನೆ ಕೇಳ್ತೀನಿ. 2 ಆನೆ ಇರ್ತಾವ, ಅದ್ರ ಮುಂದೆ 2 ಬಾಳೆಹಣ್ಣು ಇರ್ತಾವ, ಆದ್ರ ಆನೆ ಆ ಬಾಳೆಹಣ್ಣು ತಿನ್ನಲ್ಲ ಯಾಕ? ಈಗ ಹುಟ್ಟಿದ ಮಕ್ಕಳು ಹೇಳ್ತಾ ಇದ್ದಾನೆ, ಆ ಆನಿನ ಪ್ಲಾಸ್ಟಿಕ್ ಬಾಳೆನ ಪ್ಲಾಸ್ಟಿಕ್. ತಪ್ಪು. ಆನೆನೂ ಒರಿಜಿನಲ್ ಇರ್ತೈತಿ, ಬಾಳೆನೂ ಒರಿಜಿನಲ್ ಇರ್ತೈತಿ. ಮತ್ತೇನು ಉತ್ತರ? ಆದ್ರ ಆನಿ ನಮ್ಮ ನಿಟ್ಟಿವಾಗಿರ್ತೈತಿ, ಬಾಳೆ ನಿಮ್ಮ ನಿಟ್ಟಿವಾಗಿರ್ತಾವ. ದಡ್ಡ 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 ಅಪ್ಪ ದಡ್ಡ ದಡ್ಡ. ನಾನೊಂದೆರಡು ಕ್ವಶನ್. ನಿಮ್ಮವ್ರು ನಿಮ್ಮ ನಿಂಟ್ರಿ ನಾ ಮಾಡ್ಬೇಕು, ನನ್ನ ನೀವು ಮಾಡ್ಬೇಕು. ಇದ್ರಾಗ ಯಾವ ತಂದಿ ಯಾವ ಮಗ ಉಪಯೋಗ ಗೊತ್ತಾಗಲ್ವಾ? ಎರಡು ಚಕ್ರ ಇರುತ್ತೆ, 2 ಚಕ್ರ ಹ್ಯಾಂಡಲ್ ಇರುತ್ತೆ. ಹ್ಯಾಂಡಲ್ ಇರ್ತೈತಿ. ಕೀ ಹಾಕಿ ಸ್ಟಾರ್ಟ್ ಮಾಡಿದ್ರೆ ಡುಗು 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 ಅಂತ ಹೋಗುತ್ತೆ. ಏನದು? ಕೇಳ್ಬೇಕಂತ ಕೇಳಾಗತ್ತೆ, ನಾನು ಹುಚ್ಚು ಮಾಡ್ಬೇಕಂತ ಕೇಳಾಗತ್ತೆ. ಸುಮ್ನೆ ಕೇಳಕ್ಕೆ. ಬೈಕ್ಲೇ ಬೈಕ್. ಅಲ್ಲ ಅದು ಬೈಕ್ ಅಂತ ನನಗೂ ಗೊತ್ತದ, ನಿನಗೂ ಗೊತ್ತದ, ಕುಂತಿರೋ ಮಂದಿಗೂ ಗೊತ್ತದ. ಆದ್ರೆ ಆ ಬೈಕ್ ಹೀರೋ ಹೊಂಡನ, ಸ್ಪ್ಲೆಂಡರ, ಬುಲೆಟ್, KTM ಹೇಳಪ್ಪ. ಹೇಳ, ಅವು ಕೇಳಕತ್ತ ಹೇಳ. ಉತ್ತರ ಹೇಳ. ಇನ್ನೊಂದು ಕ್ವಶನ್. 4 ಚಕ್ರ ಇರ್ತದ, 4 ಚಕ್ರ ರೌಂಡ್ ಸ್ಟೇರಿಂಗ್ ಇರ್ತದ. ಅದಕ್ಕೆ ಚಾವಿ ಹಾಕಿ ಸ್ಟಾರ್ಟ್ ಮಾಡಿದ್ರ ಸುರ್ರ್ ಅಂತ ಹೋಗ್ತದ. ಏನದು? ಸಜ್ಜಾಗಿನಪ್ಪ ನೀ. ಅಲ್ಲ ನೀನ್ ಬೇಕಾಗಿ ಕೇಳಾಗತ್ತವೆ. ಅಲ್ಲ ಕಾರ್ ಅಂತ 3 ಮಂದಿಗೆ ಗೊತ್ತೈತಿ. ಎಲ್ಲೇಕಿದ್ದಿಲ್ಲ ಕಾರ್ಲೆ. ಅದು ಕಾರ್ ಅಂತ ನನಗೆ ಗೊತ್ತದ, ನಿನಗೆ ಗೊತ್ತದ, ಕುಂತಿರೋ ಮಂದಿಗೆ ಗೊತ್ತದ. ಆದ್ರೆ ಆ ಕಾರು ಮಾರುತಿ ಸುಜುಕಿನ, ಕಿಯನ ಅಥವಾ ಯಾವ್ದು ಅಂಬಾಸಿಡರ್ ಅಂತ ನಿಮ್ಮ ಅಪ್ಪ ಹೇಳ್ತಾನೇನಾ? ದಡ್ಡ ದಡ್ಡ ಅಪ್ಪ ದಡ್ಡ ದಡ್ಡ. ನನ್ನ ಮಕ್ಕಳು ನನ್ನನ್ನ ಮೂರ್ಖ ಮಾಡ್ತೀರಲ್ಲ. ತಡಿ ಬರ್ರಿ ಇಬ್ರು ಬರ್ರಿ, ಇಬ್ರಿಗೊಂದು ಪ್ರಶ್ನೆ ಕೇಳ್ತೀವಿ, ಇಬ್ರಿಗೆ ಸೇರ್ಸಿ ಕೇಳ್ತೀವಿ ಕರೆಕ್ಟ್ ಆಗಿ. ಕೇಳ. ಮಣಿ ಮುಂದೆ ಹೋಗಿ ಹಾಕಿರ್ತಾರ ತಮ್ಮ, ಹಾಕಿರ್ತಾರ.
ಒಬ್ಬನ ಮುಗಡ್ಯಾಗ ಅಳಿ ತುರ್ಕಿರ್ತಾರ ತುರ್ಕಿರ್ತಾರ ಕತ್ರಿಕಾಯಿ ಕೊಟ್ಟು ಕುಂದಿಸಿರ್ತಾರ ಕುಂದ್ರಿಸಿರ್ತಾರ ಒಂದ್ ಮಂದಿ ನಿಂತ ಲಬ್ ಲಬ್ ಹೋಗ್ತಿರ್ತಾರ ಹೋಗತ್ತಾರ ಏನದು ಏನದು ಸಿಂಪಲ್ ಮಗ್ನೆ ಹೆಣ 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 ಅಂತ ನನಗೂ ಗೊತ್ತೈತಿ ನಿನಗೂ ಗೊತ್ತೈತಿ ಮುಂದ್ ಮಂದಿಗೆ ಗೊತ್ತೈತಿ ಅದ ನಿಮ್ಮ ಅಪ್ಪನ ಹೆಣಾನೋ ನಿಮ್ಮ ಅವನ ಹೆಣಾನೋ ನಿಮ್ಮ ಅಕ್ಕನ ಹೆಣ ಬರ್ರಿ ಊಟಕ್ಕೆ ಹೋಗೋಣ. ಊಟಕ್ಕೆ ಯಪ್ಪ ಹಿಂಗ್ ಹೊಡೆದಂದ್ರೆ ನಮ್ಮ ಮೌನಿ ಹಣನ ಬರ್ತೀವಿ तेरी माँ की जा एक मारे तो जा कि इसकी माँ की गांधी सर्कल को फड़ करना देखा अरे अप्पा बेटा क्या क्या बोलता तू इसकी माँ की ओके ನಿಮಗೆ इसकी ಇಷ್ಟ ಆಗಿದೆ ಬೋಲಿ ಚಪ್ಪಾಳೆ ಓಕೆ ಇನ್ನು ಇದಕ್ಕಿಂತ ಹೆಚ್ಚು ನಗುವಂತ ಸ್ಕಿಟ್ ಅನ್ನ ನೆಕ್ಸ್ಟ್ ಮತ್ತೆ ತಗೊಂಡ್ಬರ್ತೀವಿ ನಿಮ್ಮ ನಗಸಕ್ಕೋಸ್ಕರ ನಾವು ಬೆಂಗಳೂರಿಂದ ಬಂದಿದ್ದೀವಿ ನೀವು ನಗ್ತಾನೇರಿ ನಾವು ನಗ್ತಾ ಇರ್ತೀವಿ ಹೋಗ್ತಾ ಹೌದು ಓಕೆ ಥ್ಯಾಂಕ್ ಯು ಬರ್ಲಿ ಒಂದು ಜೋರಾದ ಚಪ್ಪಾಳೆ ಎಲ್ಲರೂ ಓಕೆ ಥ್ಯಾಂಕ್ ಯು ಅಮ್ಮ